ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಬ್ಲಾಗ್. ಇವತ್ತು ಬೆಳಗ್ಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಬಂದ ತಕ್ಷಣವೇ ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ನನಗೆ ಡೇ ಸ್ಟಾರ್ಟ್ ಆಗೋದೇ ಅಲ್ಲಿಂದಪ್ಪ ಅಂದ್ರೆ ಈ ನೀರಿನ ಬಾಟ್ಲಿ ತುಂಬ್ಕೊಂಡು ಬರೋದ್ರಿಂದ ನೀರಿನ ಬಾಟ್ಲಿ ತುಂಬಿಕೊಂಡು ಸಿಸ್ಟಮ್ ಮುಂದೆ ಕೂತ್ಕೋಬೇಕು. ಯಾಕಂದರೆ ನಾನು 100 days 100 vlogs ಅನ್ನೋದು ಚಾಲೆಂಜ್ ತೊಗೊಂಡಿನಲ್ಲ, ಇದು ಡೇ 3. ಹಾಗಾಗಿ ವಿಡಿಯೋ ಎಡಿಟ್ ಮಾಡಿ ಮೇನ್ ಇಂಪಾರ್ಟೆಂಟ್ಲಿ ಇವತ್ತು ಅಪ್ಲೋಡ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಎಡಿಟ್ ಎಲ್ಲ ಮುಗಿಸ್ಕೊಂಡಿದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಸ್ಟೇಟ್ ಇನ್ನು ಈಗ ಸಿಸ್ಟಮ್ ಈಗ ಚಲೋ ಆಗ್ತಾಯಿತ್ತು. 1 hour later. ಫ್ರೆಂಡ್ಸಿಗೆ ಟಿಫನ್ ಮಾಡೋ ಅಂತೀನಿ ನೋಡ್ರಿ. ಇದೀನ ಮಸಾಲೆ ಅನ್ನ ಅಂತ ಇಲ್ಲ ಟಿಫನ್ ಮಾಡ್ತೀವಿ. ಹಂಗೆ ಸ್ವಲ್ಪ ಶಾಂಡ್ಗಿ ಕದ ಮಮ್ಮಿ, ಶಾಂಡ್ಗಿ ಜೊತೆಗೆ ಮಸಾಲೆ ರೈಸ್ ಟಿಫನ್ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ ಆಗಿ ಫ್ರೆಂಡ್ಸ್, ಈಗ ಅಕ್ಕ ಟೀ ಮಾಡ್ಕೊಂಬಂದು ಟೀ ಕೂಡ ಅಂತೀನಿ. ನಾನು ನೋಡ್ರಿ ಫೇಸ್ ಯಾವ ರೀತಿ ಆಗಿತ್ತಪ್ಪ. ಅದು ಏನಾಗಿತ್ತು ಅಂದ್ರೆ ಹಾಫ್ ಲೋಟ ಹಾಪ ಈಗ ಎರಡಕ್ಕೂ ಹಾಫ್ ಹಾಕಿದ್ದೆ, ಒಂದು ಅರ್ಧ ಉಳ್ಬಿಟ್ಟು ಲೋಟದಿಂದ ಇದೆಲ್ಲ ಒದಿಸಿ ನೋಡ್ರಿ ಹಸಿ ಹಸಿ ಆಗೈತಿ. ಅದು ಅರ್ಜೆಂಟಿಗೆ ಆಯ್ತು. ಹಿಂಗೆ ಕೆಲಸ ಮಾಡೋದು ಹಾಕು. ನನ್ನ ಫೇಸ್ ನೋಡ್ರಿ ಅದೆಲ್ಲ ಟ್ಯಾನ್ ಆಗೈತಿ, ಹೇರ್ ಸೆಟ್ ಇಲ್ಲ. ಯಾಕಪ್ಪ ಅಂದ್ರೆ ಅದು ಈಗ ವಿಡಿಯೋ ಎಡಿಟ್ ಆಗಿತ್ತು ಆ್ಯಕ್ಚುಲಿ, ಬಟ್ ತಮ್ಮನೇಲು ಟೈಟಲ್ ಎಲ್ಲ ಮಾಡಿದ್ದೆ, ಅಪ್ಲೋಡ್ ಮಾಡಿದೆ. ಬಿಸಿಲಿಗೂ ಟ್ಯಾನ್ ಆಗತ್ತಿ, ಬಿಸಿಲು ಟ್ಯಾನ್ ಆಗತ್ತೆ ಬೇಕಾದ್ರೆ. ಬಟ್ ನೋಡಿ ಹಿಂಗೆ ಹೇರೆಲ್ಲ ಭಾಳ ನೋಡೋಣ. ಈಗೆಲ್ಲ ಮಂಜು ಬರ್ತಾಯಿತ್ತಲ್ಲ ಸ್ಟೇಟ್ಯೂನಾಗಿದೆ. ಅಕ್ಕ ಅದೇನೋ ಚಾಲೆಂಜ್ ವಿಡಿಯೋ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರು. ಹಾಗಾಗಿ ಅಕ್ಕಿನಿಲ್ಲ ಟೀ ಕುಡ್ಕೊಂಡು ಅಂತಿಲ್ಲ ಬಂದಾಳು. ಏನು ಅಂತ ನೋಡ್ಕೊಂಡು ಮಾತಾಡಿ ಆಮೇಲೆ ನಿಮಗೆ ಎಲ್ಲ ಕಂಟಿನ್ಯೂ ಮಾಡ್ತೀನಿ ಅಂತ ಸ್ಟೇಟ್ಯೂನಾಗಿ. 45 minutes later. ಫ್ರೆಂಡ್ಸ್, ಈಗ ನೀರು ತರಕ್ಕೆ ಹೋಗ್ತಾ ಇದ್ದೀನಿ. ಕ್ಯಾನ್ ತೊಗೊಂಡು. ಹಾಪ ಏಕೆ ಹೀಗೆ ನನ್ನಲ್ಲಿರುವ ನಾನೇನೆ ಕಳೆದು ಹೋದಂತೆ, ಏಕೆ ಹೀಗೆ ಒಂಟಿ ಹೃದಯ ಅಳುಕಿಗೆ ಎಡವಿ ಬಿದ್ದಂತೆ, ಹೇಳಲು ಇದ್ದ ಮಾತೆ ಕಾಯಿನ್ ಇಸ್ಕೊಂಬರ್ಲ. 10 ರೂಪೀಸ್ ಕೊಟ್ಟಿದ್ನಲ್ಲ, 100 ಇಸ್ಕೊಂಬಂದ್ಕೊ. ಫ್ರೆಂಡ್ಸ್, ಈಗ ಕಾಯಿನ್ ಇಸ್ಕೊಂಬರೋಣ. ಅಜ್ಜಿ ಕಾಯಿನ್ ಇಸ್ಕೊಂಡೆ ಬಂದಿದ್ದೀನಿ. ಗೊತ್ತಾಯ್ತು. ಅದೇನು ದೊಡ್ಡದಿತ್ತಲ್ಲ, ಇಲ್ಲ 10 ರೂಪಾಯಿ ಹಾಕಿ ತಿರ್ಗಣೆ ನೀರು ಬಂತು. ಇವಾಗ ನೀರು ತುಂಬಿಕೊಂಡು ಮನೆಗೆ ಹೋಗೋಣಂತ ಸ್ಟೇಟ್ ಆಗಿದೆ. ಮನೆಗೆ ಹೋಗಿದ ಮ್ಯಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಯಾವ್ದಾರ ಈಗ ಹೋಗೋ ಮುಂದೆ ಸ್ವಲ್ಪ ಕ್ಲಿಪ್ ಮಾಡಿದ್ರೆ ಕ್ಲಿಪ್ ಹಾಕ್ತೀನಂತೆ, ನೋಡಿರಿ, ಎಂಜಾಯ್ ಮಾಡಿ. ಸ್ಟೇಟ್ ಏಕೆ ಹೀಗೆ ನನ್ನಲ್ಲಿರುವ ನಾನೇನೆ ಕಳೆದು ಹೋದಂತೆ, ಏಕೆ ಹೀಗೆ ಒಂಟಿ ಹೃದಯ ಅಳುಕಿಗೆ ಎಡವಿ ಬಿದ್ದಂತೆ, ಹೇಳಲು ಇದ್ದ ಮಾತೆಲ್ಲ ತುಟಿಯಂಚಲೆ ಅಡಗಿದೆ, ಹಂಚಿಕೊಳ್ಳಬೇಕೆನಿಸುತ್ತಿದೆ ಹುಚ್ಚು ಕಾದ. ಹೋಗಿದ್ನೆಲ್ಲ ನೀರು ತೊಗೊಂಬಂದೆ. ಅಲ್ಲೇ ನೀರು ಯಾರಿಗೆ ಬೇಕು, ಪಪ್ಪ ನೀರು ಬೇಕಂತ. ಓಕೆ, ಈಗ ನೀರು ಕ್ಯಾನ್ ಎತ್ಕೊಂಡೆ, ಮೆಟ್ಲ ಮೇಲಿಂದ ಎತ್ಕೊಂಡು ಇಲ್ಲಿ ಬಂದಿಟ್ಟೆ. ಸ್ಟೇಟ್ಯೂನ್ ಆಗಿದೆ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಕ್ಕ ಇವೆಲ್ಲಿವೋ ಹೂ ಹರ್ಕೊಂಬಂದಾಳೆ ನೋಡ್ರಿ. ಓಕೆ, ಸ್ಟೇಟ್ಯೂನ್ ಆಗಿದೆ. ಸಾಯಂಕಾಲ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ. ಈಗ ಸ್ವಲ್ಪ ಎಲ್ಲ ಫ್ರೆಶಪ್ ಆಗಬೇಕು.
ಸ್ನಾನ ಎಲ್ಲ ಮಾಡ್ಕೊಂಡು ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇಡಿಯಂ ಫ್ರೆಂಡ್ಸ್, ನೀರು ತುಂಬ ಅಂತೀವಿ, ಪಪ್ಪ ತುಂಬಿಕೊಡ ಅಂತಿದ್ವಿ. ಅಂದರೆ ಇವು ಕುಡಿಯೋ ನೀರು ಅಂದರೆ ನಾವು ಅಡುಗೆ ಮಾಡ್ತೀವಿ. ಆಮೇಲೆ ಅಡುಗೆ ಮಾಡೋಕ್ಕೆ ಮಮ್ಮಿ ಅಡುಗೆ ಕರ್ಕೊಂಡು ಸರಿ ಬೇಮ ಎರಡು ದಿವಸ ಇದ್ದೇ ಇಲ್ಲ. ಇವತ್ತು ಬಂದು ಹೋಗಿ ಚೆಕ್ ಮಾಡಿದ್ವಿ, ಬಂದಿತ್ತು. ಅದಕ್ಕೆ ತುಂಬ ಬಂದಿದ್ದು. ನಮಗೆ ಇಲ್ಲೇ ಬರ್ತಾವೆ, ಮೇಲಿನ ಮನೆ ಅದು ಇಲ್ಲೇ ಬಂದುಬಿಡ್ತಾವೆ. ಇಲ್ಲ ಕೆಳಗಿಂದ ತೊಗೊಂಡೋದೆ. ನಮ್ಮ ಇದಿದ್ದು ಮುಂಚೆಲ್ಲ ಮುಂಚಿನ ಮನೆಯಾಗಿದ್ವಿ, ಇವಾಗ ಸ್ವಲ್ಪ ಕೆಳಗಿಂದ ತೊಗೊಂಡು ಮೆಟ್ಲ ಹಚ್ಚಿ ತುಂಬೋದಿತ್ತು. ಈಗ ಮೇಲೆ ಬರ್ತವೆ, ಒಂದು ಚೆನ್ನಾಗೈತಿ. ಓಕೆ ಫ್ರೆಂಡ್ಸ್, ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ನೀರಿಗೆಲ್ಲ ತುಂಬಿ. ಓಕೆನಾ, ಸ್ಟೇಟ್ಯೂನ್ ಆಗಲಿ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಯಾಕೋ ಕರೆಂಟ್ ಬರೋದು ಹೋಗೋದು ಆಗ್ಬಿಟ್ಟೈತಿ. ಇನ್ನಿವರೆಗೂ ನಾನು ಸ್ನಾನ ಮಾಡಿಲ್ಲ ಆ್ಯಕ್ಚುಲಿ. ನೋಡೋಣ ನಾನು ಹೆಂಗೆ ಮಾಡೋದಾದ್ರೆ ಮಾಡ್ತೀನಿ, ಇಲ್ಲಾಂದರೆ ಇವತ್ತೊಂದು ದಿವಸ ಸ್ಕಿಪ್ ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ. ಸ್ಟೇಟ್ಯೂನ್ ಆಗಿರಿ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಲ್ರೆಡಿ ಡೇನೇ ಕಂಪ್ಲೀಟ್ ಆಗಿ ಬಂದ್ಬಿಡ್ತು. ಜಾಸ್ತಿ ಕೆಲಸ ಆಗೈತಿ. ಬ್ಲಾಗ್ ಕೂಡ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ರಿ, ಸಣ್ಣದಾದ್ರು ಅಡ್ಜಸ್ಟ್ ಮಾಡ್ಕೊಳ್ರಿ, ದೊಡ್ಡದಾದ್ರು ಅಡ್ಜಸ್ಟ್ ಮಾಡ್ಕೊಳ್ರಿ. ಸ್ಟೇಟ್ಯೂನ್ ಆಗಿರಿ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. 1 hour later. ಫ್ರೆಂಡ್ಸ್, ಈಗ ಅಂಗಡಿಗೆ ಹೋಗಿ ಹಾಲು ತೊಗೊಂಡು ಮತ್ತು ಪಪ್ಪಾಗೆ ಹೇರ್ ಕಲರ್ ಬೇಕು ಅನ್ನೋದು ಬ್ಲ್ಯಾಕ್ ಕಾವೇರಿ ತೊಗೊಂಡು ಹೇರ್ ಕಲರ್. ಆಮೇಲೆ 29 ರೂಪಾಯಿ ಅದು ಹಾಲು. ನಾವು ನಂದಿನಿ ಶುಭಮ್ ತೊಗೊತೀವಿ. ಶುಭಮ್ ಅಲ್ಲ ಅದೇನದ ನಂದಿನಿ ಸಮೃದ್ಧಿ ತೊಗೊತೀವಿ. ಮುಂಚೆ ಶುಭಮ್ ತೊಗೊತಿದ್ವಿ, ಅದೇ ಶುಭಮ್ ಇದೆ. ನಂದಿನಿ ಸಮೃದ್ಧಿ ತೊಗೊತೀವಿ. ಅದಾಗ 1 ರೂಪಾಯಿ ಉಳಿತೈತಲ್ಲ, ಅದಾಗ ಅಕ್ಕಗೆ ನಾನು ಹೇಳಿದೆ, ಇದು ಕ್ಯಾಂಡಿಮ್ಯಾನ್ ಚಾಕ್ಲೇಟ್ ಇದು ತೊಗೊಂಬರೋಕೆ ಹೇಳಿದೆ. ಇದು ನನಗೆ ಭಾಳ ಇಷ್ಟ. ಬಟ್ ಅಕ್ಕಗೆ ನಂಗೆ ಇಷ್ಟ ಅಂತಂದು ಕೊಟ್ಬಿಟ್ರು ನಂಗೆ. ಈಗ ಸಾಯಂಕಾಲ ಆಗೈತಲ್ಲ, ಈಗ ಟೀ ಮಾಡಬೇಕು. ಆ್ಯಕ್ಚುಲಿ ಹಾಲು ಇದ್ದಿದ್ದಿಲ್ಲ ಅಂತ ಹಾಲು ತೊಗೊಂಬಂದೆ ಹೋಗಿ. ಈಗ ಮ್ಯಾಗಿ ಹೊಂಡೋತಿ ಮ್ಯಾಗಿ ಇದಾವು. ಮ್ಯಾಗಿ ಮಾಡಿಕೊಂಡು ನೀನು ಡ್ರೈ ಮಾಡು, ಇಲ್ಲಾಂದ್ರೆ ಇದು ಜೋಶಿ ಮಾಡು. ಎರಡ್ರಾಗ ಒಂದು, ನೀ ಎರಡ್ರಾಗ ಒಂದು ಮಾಡು, ನಾ ಒಂದು ಮಾಡಿ. ನಾನು ಡ್ರೈ ಮಾಡ್ತೀನಿ. ಎರಡ್ರಾಗ ಒಂದು ಚಾಕ್ಲೇಟ್ ತಿನ್ಸಿದ್ದೀನಿ ನಾನು. ಮ್ಯಾಗಿ ಆಗಲಿ ಸ್ಟೇಟ್ಯೂನ್ ಆಗಿದೆ. ಇಲ್ಲಿ ಹೋಗಿಬಾರ್ದು ಆ್ಯಕ್ಚುಲಿ. ಪಾಕಿಟ್ ಮತ್ತು ನಾವು ಬದಲಾಗಬೇಕಲ್ಲ. ನಾವು ಮುಂಚೆ ಹಂಗೆ ಇರ್ತೀವಿ, ಬಟ್ ಆಮೇಲೆ ಬದಲಾಗಬೇಕು. ಹಂಗೆ ಇರಬಾರ್ದು. ಒಳ್ಳೆ ಬುದ್ಧಿ ಕೈ. ಶಿಸ್ತೆಲ್ಲ ಬಂದಿದ್ದು ನಮ್ಮ ಪಪ್ಪನಿಂದಾನೆ. ಅವ್ರು ಏನ್ ತಗೊಂತಾರೆ ಅದನ್ನಲ್ಲೇ ಹೋಗಿಡ್ಬೇಕು. ಹಂಗೆ ಐತಿ. ಓಕೆ ಇಲ್ಲ ಓಕೆ. ಮ್ಯಾಗಿ ಮಾಡೋ ಮುಂದೆ ಲವ್ ಕಂಟಿನ್ಯೂ ಮಾಡ್ತೀನಿ. ನಾ ಮ್ಯಾಗಿ ಮಾಡೋ ಮುಂದೆ ಅಲ್ಲಿ ಸ್ಟೇಟ್ಯೂನ್ ಆಗಿದೆ. ಆಮೇಲೆ ಲವ್ ಕಂಟಿನ್ಯೂ ಮಾಡ್ತೀನಿ. ನಾನು ಡ್ರೈ ಮಾಡ್ತೀನಿ. ಡ್ರೈ ಮ್ಯಾಗಿ ಅಕ್ಕ ಅದು ನೀರಾಗಿರೋದು ಮಾಡ್ತಾರೆ. ಸ್ವೆಟ್ ಆಗ್ಬಿಟ್ಟಿದ್ದು ನಾನಂತೂ ಹೊರಗಡೆ ಹೋಗೋದು ಬರೋದು. ಮುಖ ಫುಲ್ ಕಲರ್ ಆಗ್ಬಿಟ್ಟೈತಿ. ನೋಡೋಣ. ಸ್ಟೇಟ್ಯೂನ್ ಆಗಿದೆ. ಶೆಕಿ ಉಂಟ ಹಿಂಗೆ ಸ್ಟೇಟ್ಯೂನ್. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. 10 minutes later. ಫ್ರೆಂಡ್ಸ್, ಈಗ ಮ್ಯಾಗಿ ಮಾಡೋಣ ಅಂತೀನಿ. ಯಾವ ರೀತಿ ಮಾಡ್ತೀನಿ ನಾನು ತೋರಿಸ್ತೀನಿ. ಸ್ವಲ್ಪ ಸೌಂಡ್ ಏನು ಮಾಡ್ತಾನೆ ಸೌಂಡ್ ಮಾಡ್ತಿದ್ಯಲ್ಲ. ನಾನು ಸೌಂಡ್ ಮಾಡಲೇಬೇಕು, ಮಾಡಲೇ ಮ್ಯಾಗಿ ಆಗಲ್ಲ. ನೀ ಕೆಳಗೆಲ್ಲ ಚಾಲು ಮಾಡು. ಅದನ್ನು ಸ್ವಲ್ಪ ಹಂಗೆ ಮಾಡೋದು ಮಾಡ್ಬೇಕಾ ಬೇಡ ಮಾಡು. ಈಗೆಲ್ಲ ನಮ್ಮ ಮಕ್ಕಳ ವಿಡಿಯೋ ಮಾಡಂತ ಏನೋ ಸರಿ ಬಂದಿಲ್ಲ ಅಂದ್ರೆ ಅದು ಅಕ್ಕಿ ಫಾಲ್ಟ್. ಈಗ ಎಲ್ಲೈತಿ ಏನು ಎಲ್ಲೈತಿ ಮಸಾಲೆ ಇಲ್ಲ, ಮಸಾಲೆನೇ ಇಲ್ಲದಾಗ. ಕೆಳಗೆ ಬಿತ್ತು ನೋಡು. ಎಲ್ಲಿ ಬೀಳುತ್ತೆ? ಇಲ್ಲ, ಒಂದ್ರೊಳ ಮ್ಯಾಗಿ ಮಸಾಲನ ಇಲ್ಲ. ಛೇ, ಹಿಂಗೂ ಹಾಕತ್ತೆ. ನಾವು ಫಸ್ಟ್ ಟೈಮ್ ಆಗಿದ್ದಿದ್ದು ಹೌದಲ್ಲ. ಆ್ಯಕ್ಚುಲಿ ಒಂದೊಂದ್ರಾಗ ಎರಡೆರಡು ಮಸಾಲೆ ಎಲ್ಲ ಬಂದಿತ್ತು, ಅಷ್ಟು ಹಿಂಗಾಗಿತ್ತು. 2 ಬಂದಿತ್ತಲ್ಲ, ಈಗ ಅದ ಬಂದಿತ್ತು ನೋಡು. ಅದು ಯಾವಾಗ ಬಂದಿತ್ತು, ಇವಾಗ ನೋಡಿ. ನಿಜ ಇಲ್ಲ ಬಿಡು, ಬಿದ್ದಿಲ್ಲ. ಬಿದ್ದಿರಲಿಲ್ಲ, ಕಾಣಿಸ್ತಿದ್ದಿಲ್ಲ ಕೆಳಗೆ ನೋಡು.
ಒಂದು ಮ್ಯಾಗಿ ಪ್ಯಾಕೆಟ್ ಒಳಗೆ ಮಸಾಲ ಇಲ್ಲ, ಇವಾಗ 2 ಮ್ಯಾಗಿ ಮಸಾಲ ಒಳಗೆ ಮಾಡ್ಬೇಕು. ಒಂದ್ರಾಗ ಇವಾಗ 2 ಬಂದಿರ್ಬೇಕಂತ. ಅದು ಹೌದು ಜಾದೂಗರ ಅದು ನಮಗ ಬಂದತ್ತಲ್ಲ ನಿಜವಾಗ್ಲೂ ಫ್ಯಾಮಿಲಿ ಇದ್ದಿದ್ರೆ ಈಗ ಓಪನ್ ಮಾಡ್ಯಾನ ಮತ್ತೆ ಹಿಂಗೂ ಹಾಕತ್ತೀನಿ ಕಂಡಿದ್ದಿಲ್ಲ. ಮಮ್ಮಿ ಒಂದ್ರೊಳಗೆ ಇದ್ದಿದ್ದಿಲ್ಲ ಮಸಾಲ, ಇನ್ನೊಂದ್ರೊಳಗೆ 2 ಬಂದವು ಅದ್ರೊಳಗೆ. ಅದು ನಮಗ ಬಂದತ್ತಲ್ಲ ಅದು ಹೇಳು. ಅದಕ್ಕೆ ಒಂದು ಕಡೆ ಜಾಗ ಇನ್ನೊಂದು ಕಡೆ ಬರ್ತೈತಿ ಅಂತ ಇದು ಅರ್ಥ. ಅಚ್ಕಾರದ ಪುಡಿ ಹಾಕುವ, ರುಚಿಗೆ ತಕ್ಕಷ್ಟು ಹಾಕಿ, ಖಾರ ಎಷ್ಟು ತಿಂತಿದ್ರು ಅದ್ರ ಮೇಲೆ ಈಗ ಅಕ್ಕ ಹೆದರ್ ಬಿಟ್ಟಾಗ ಸಾಕು. ನಾನಿಲ್ಲಿ ಈ ಥರ ಮ್ಯಾಗಿ ಮಾಡಿ ಯಾಕಂದ್ರೆ ನಿಮ್ಗೆ ಯಾಕೋ ಚಲೋ ಆಗಿಲ್ಲ ಅಂತ ನೋಡಿದಕ್ಕೆ ಅಂತ ಅದು ಅದೇ ಥರ ಅದು ಚೆನ್ನಾಗಿರುತ್ತೆ ಟೇಸ್ಟ್. ಅದು ಇವನ್ನ ಯಾವುದೋ ಬೇರೆ ಮಸಾಲ ಹಾಕ್ತಾರೆ, ಬೇರೆ ಮಸಾಲ ಹಾಕ್ತಾರೆ, ಗರಂ ಮಸಾಲ ಅದು. ಗರಂ ಮಸಾಲ ಆಮೇಲೆ ಮೇಲೆ ಮ್ಯಾಗಿ ಮಸಾಲ ಒಂದು ಹಾಕಿಬಿಡಿ. ಆ್ಯಕ್ಚುಲಿ ನಾವು ತಿನ್ನಂಗಿಲ್ಲ ದಿವಸ. ಆವಾಗ ನೀನು ತಂದಿದ್ದ ಮ್ಯಾಗಿನ ಮೊನ್ನೆ ತಂದಿದ್ದ ಮ್ಯಾಗಿ ಮಾಡ್ಕೊಂಡು ತಿಂದಿಲ್ಲ. ಮಾಡ್ಬೇಕು ಅಂತಂದ್ವಿ, ಏನೋ ಕೆಲಸ ಬಂದು ಹೊರಗಡೆ ಹೋಗೋದು ಮತ್ತೆ ಬರೋದು. ನಾವು ಹೆಂಗಪ್ಪ ಅಷ್ಟು 3 ಜನ ಪಪ್ಪ ತಿನ್ನಂಗಿಲ್ಲ, ಅಕ್ಕ ಮಮ್ಮಿ ನಾನು 3 ಜನ ಮನೆಯಾಗಿದ್ದು ಮಾತ್ರ ಮ್ಯಾಗಿ ಮಾಡೋದು. ಇಲ್ಲ ಅಂದ್ರೆ ಮಾಡಂಗಿಲ್ಲ. ಊರಿಗೆ ಹೋದ್ರೆ ಮಾಡ್ಕೊಂತೀವಿ. ಈಗ ಮಮ್ಮಿ ಎಲ್ಲ ಊರಿಗೆ ಹೋದಪ್ಪ ನಾವಿಬ್ಬರು ಮಾಡ್ಕೊಂತೀವಿ. ಈಗ ನಾಳೆ ಊರಿಗೆ ಹೋದೆ ಮಾಡ್ಕೊಂತೀವಿ. ಬಟ್ ಹಿಂಗೆ ಮನೆಯಲ್ಲೇ ಇದ್ದಾಗ ಅಷ್ಟು ಇಲ್ಲೇ ನಾ ಪ್ಯಾಟಿಗೆ ಹೋಗಿನಿ, ಯಾವಾಗ ಮಾಡ್ಕೊಂಡು ತಿನ್ನಲ್ಲ. ಬಟ್ ಒಂದ್ಸಲ ತಿಂದಿದ್ದು, ಅದು ಬೇರೆ ವಿಷಯ. ಬಟ್ ತಿನ್ನಲ್ಲ ಅಂತ ನಂಬಿಕೆ ಆಯ್ತು. ಆದ್ರೂ ಬಂದಿ ಮತ್ತೆ ತಿಂದಲ್ಲಪ್ಪ, ನಿಂಗೂ ಇಟ್ಟಿದ್ವಿ. ಅವಾಗ ನೀನು ತಿಂದಿವ ಬೊಮ್ಮ. ಇವಾಗ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೋಣ. ಇದು ಜಾಸ್ತಿ ನೀರು ಹಾಕ್ಬಾರ್ದು, ನಾನು ಜಾಸ್ತಿ ಹಾಕೊಂಡ್ಕೊಂತೀನಿ, ನನಗೆ ಬೇಕಾಗುತ್ತೆ. ಅವ್ನು ಕುಡಿತಾ ಅಂತ ನೋಡಿ ಫ್ರೆಂಡ್ಸ್, ನಮ್ಮದು ಲೇಟರ್ ಹೇಗಿದೆ ಅಂತ. ನಮ್ಮ ಲೇಟರ್ ಮ್ಯಾಜಿಕ್ ಲೇಟರ್ ನೋಡಿ, ಹಿಂಗೆ ಬೇರೆ ಕೈ ಟಚ್ ಮಾಡಿರ್ದಾಗ ಆನ್ ಆಗುತ್ತೆ ನೋಡಿ. ಈ ಥರ ನೋಡ್ರಿ, ಡ್ರೈ ಮ್ಯಾಗಿ ಫುಲ್ ಈಸಿ, ಕ್ವಿಕ್ಕಾಗಿ ಆಗುತ್ತೆ. ಹಂಗೆ ಭಾಳ ಟೈಮ್ ಇಲ್ಲ. ಅನಿಸ್ತತಿ, ಬಟ್ ಕೆಲವೊಬ್ರಿಗೆ ಬೆಂದಿಲ್ಲ ಅಂತಪ್ಪ. ಅದೇನು ಅಂದ್ರೆ ಹೋಗಿ ಹಂಗೆ ಅನ್ನಿಸ್ತತಿ. ಇಲ್ಲಕ್ಕ ಅಂತ ಬಾ ಸಂಜೆ ನಂದಿಲ್ದೇನ ಮತ್ತೆ ಸಂಜೆ ಅಂತದ. ಬಟ್ ನಮಗೆ ಹಂಗಿಲ್ಲ, ಚೆನ್ನಾಗುತ್ತೆ ಟೇಸ್ಟ್. ಅದು ಗುರ್ತಿದ್ರೆ ಗುರ್ತಿರ್ತಾವೆ. ಹಾಂ, ಈಗ ಉದಾಹರಣೆ ನಮ್ಗೆ ಮೀನು ಕಂಡ್ರೆ ಆಗ್ಬೋದಲ್ಲ, ಸ್ಮೆಲ್ ಅಂದ್ರೆ ಆಗ್ಬೋದಲ್ಲ, ಹಂಗಂತ ಮೀನು ತಿನ್ನೋದಕ್ಕೆ ಭಾಳ ಇಷ್ಟ. ಅದು ಹಂಗೆ ಒಬ್ಬೊಬ್ರಿ ಅವರ ಟೇಸ್ಟ್ ಅವ್ರಿಗೆ ಇಷ್ಟ. ಬಂದ್ ಮಾಡಿ ಅದ್ರ ಬಗ್ಗೆ ಮಾತಾಡಬೇಡ, ಹೆಸರು ಇಡಬಾರ್ದು, ಒಳ್ಳೆಯವ್ರು ಇರಬೇಕು, ಕೆಟ್ಟರಾಗಬೇಡ. ಈಗ ಇದು ನಾವು ಡಸ್ಟ್ಬಿನ್ನಾಗ ಹೋಗ್ಯಾನಂತ, ಓಕೆನಾ? ಈ ಥರ ಎಲ್ಲ ಬಿಡಬಾರ್ದು, ಗಲೀಜು ಎಲ್ಲ ಬಿತ್ತು ನೋಡ್ರಿ. ಈಗ ಇದನ್ನು ಸೀದಾಗಿ ಡಸ್ಟ್ಬಿನ್ನಿಗೆ ಹಾಕಬೇಕು, ಎಲ್ಲಿ ಬೇಕಲ್ಲಿ ಇಡಬಾರ್ದು. ನಮ್ಮ ಮಮ್ಮಿ ಡಸ್ಟ್ಬಿನ್ ಮೇಲೆ ಈ ಥರ ಮರ ಇಟ್ಟಿರ್ತಾರೆ, ಹಿಂಗೆ ಮಾಡಿ ಹಿಂಗೆ ಇಡ್ಬೇಕು. ಓಕೆ, ಬನ್ನಿ ನಮ್ಮ ಕಡೆ ಹೋಗೋಣಂತೆ. ಓಕೆ, ಮ್ಯಾಗಿ ರೆಡಿ. ಇದು ನಮ್ಮ ಡ್ರೈ ಮ್ಯಾಗಿ. ಇದು ನಂಗೆ ಭಾಳ ಇಷ್ಟ. ಇಂಥ ಮ್ಯಾಗಿ ನಮ್ಮ ಮಮ್ಮಿಗೂ ಭಾಳ ಇಷ್ಟ. ಟೇಸ್ಟ್ ನೋಡಿ, ತಿನ್ನಕೋಬೇಡ ನೀನು, ನಿನ್ನ ಪಾಲ್ ಬಂದೇ ತಿನ್ನೋದು ಟೇಸ್ಟ್. ನೀನು ವಿಡಿಯೋ ನೀವು ಮಾಡೋದು ಟೇಸ್ಟ್ ಅಂತ ತಿನ್ನೋದು. ಬಾ ಹಾಕ್ತೇನೆ, ನೀನು ಸರ್ವ್ ಮಾಡ್ತೀಯಾ? ಇಲ್ಲ ಮತ್ತೆ ಇಡ್ಕೊ, ನಾ ಮಾಡ್ತೀನಿ. ನೀನೇ ಮಾಡು, ಯಾಕಂದ್ರೆ ನಂಗೆ ಯಾವ್ದು ಬೇಕಾಗ್ತಾವಲ್ಲ. ಇದು ಗ್ಯಾಸ್ ಆನ್ ಮಾಡೋಣ ಸ್ವಲ್ಪ. ಮತ್ತು ನಮ್ಮ ಮ್ಯಾಜಿಕ್ಕಿನ ತೊಗೊಳ್ಳೋಣ. ಮ್ಯಾಜಿಕ್ ಇದೆಲ್ಲ ಯೂಸ್ ಮಾಡೋವಂಥ ಭಾಳ ವರ್ಷ ಆಯ್ತು, ಹಂಗಾಗಿ ಇಲ್ಲ ನೋಡಿ ಸ್ವಲ್ಪ ಜಂಗಿ ಹಿಡ್ದೈತಿ. ಈ ಕ್ವಾಲಿಟಿ ತೊಗೊಳಕ್ಕೆ ಹೋಗ್ಬೇಡ್ರಿ, ಇನ್ನೊಂದು ಕ್ವಾಲಿಟಿ ಓದೈತಿ ನೋಡ್ರಿ, ತೊಗೊಳ್ಳಿ. ಅದು ಇನ್ನೊಂದು ಇದಕ್ಕಿಂತ ಇನ್ನೊಂದು ಕ್ವಾಲಿಟಿ ಇದು ಅದಂತೂ ಯಾವುದು ಇನ್ನೊಂದು ತೊಗೊಂಡಿದ್ದಾರೆ ಸಿಮೆಂಟ್ ಗ್ರೇ ಕಲರ್ ಇರ್ತಲ್ಲಪ್ಪ. ನೋಡಿ ಇದಕ್ಕಿಂತ ಐ ಥಿಂಕ್ ಇದನ್ನ ಇಂಥದ್ದು ತೊಗೊಂಡ್ಬಿಟ್ಟಿನಿ. ಅದು ನೋಡ್ರಿ, ಅದು ಕೆಟ್ಟಿತ್ತು, ಹಂಗಾಗಿ ಇದು ಮಾಡಿದ್ವಿ. ಮತ್ತೀಗ ಇದು ಓದಕ್ಕಾಗ್ತೈತಿ. ಅದು ತಂದಿದ ಮ್ಯಾಗ ಮತ್ತಿದು ನೋಡ್ರಿ. ಹೇಳ್ರಿ ತೋರಿಸ್ತೀನಿ. ಆ್ಯಕ್ಚುಲಿ ಸರಿಯಾಗೈತಿ. ಓಕೆನಾ? ಈಗ ಟೀ ಕೂಡ ಬಿಸಿಗೆ ಇಟ್ಟಿವಿ. ಟೀ ಜೊತೆಗೆ ಮ್ಯಾಗಿ. ಅದು ಸಾಯಂಕಾಲ ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟ್ ಎಲ್ಲ ಟೀ ಕುಡಿದು ಮ್ಯಾಗಿ ಎಲ್ಲ ತಿಂದು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದು ನಮ್ಮ ಮಮ್ಮಿಗೊಂದು ನನಗೊಂದು ಅಕ್ಕಗೊಂದು ಟೀ ಕುಡಿದು ಮ್ಯಾಗಿ ತಿಂದು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಹೊರಗಡೆ ಕೆಲಸ ಜಾಸ್ತಿ ಇತ್ತು. ಅಕ್ಕ ಲಾಗ್ ಮಾಡೋದಾಗ ನಾನು ಅದೇ ಸ್ವಲ್ಪ ಕ್ಲಿಪ್ ಹಾಕ್ತಿದ್ದಾಗ ಗಾಡಿ ಒಂದು ಪ್ರಾಬ್ಲಮ್ ಆಗಿತ್ತು. ಅಲ್ಲ ಸ್ವಲ್ಪ ಹೋಗಿ ಬಂದ್ವಿ ಗ್ಯಾರೇಜಿಗೆ, ಬಟ್ ಗ್ಯಾರೇಜ್ ಕ್ಲೋಸ್ ಇತ್ತು.
ಅನ್ಫಾರ್ಚುನೇಟ್ಲಿ ಗ್ಯಾರೇಜ್ ಕ್ಲೋಸ್ ಇತ್ತು. ಹಂಗಾಗಿ ಮತ್ತು ಬಂದ್ವಿ ಮನೆಗೆ ಬಂದು ಈಗ ಇಲ್ಲಿ ಚಪಾತಿ ಹಾಕ್ಯಾರ ಮಮ್ಮಿ. ಒಂದು ಅಕ್ಕ ಹಾಕೋಗ್ಯಾಳ. ಈಗ ಅಕ್ಕಿ ಟಿ ವಿ ಹಚ್ಚ ಅಂತಾಳೆ. ಹಂಗಾಗಿ ಸ್ವಲ್ಪ ನಾನೇ ಇಲ್ಲಿ ಹಂಚಿನ ಮೇಲೆ ಚಪಾತಿ ನೋಡೋ ಅಂತೀನಿ. ಇಷ್ಟೆಲ್ಲ ಆಯ್ತು. ಈಗ ನಾಳೆ ಹೋಗಬೇಕು. ನಾಳೆ ಭಾಳ ಕೆಲಸ ಐತಿ. ನಾನು ಸ್ಕೂಲಿಗೆ ಹೋಗೋದೈತಿ. ಅಲ್ಲೊಂದು ಹೋಗಬೇಕು. ಇಲ್ಲಿ ಹೋಗಿ ಬಂದು ಆಮೇಲೆ ಗಾಡಿ ಒಂದು ಈ ಥರ ಅದು ಏನಾಗಿತ್ತು ಪ್ರಾಬ್ಲಮ್ಮು. ಒಂದು ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಪೆಟ್ರೋಲ್ ಸೋತೈತಿ ಕೆಳಗಡೆಗೆ. ಅದೇ ಮೇನ್ ಪ್ರಾಬ್ಲಮ್ಮು. ನಿಮಗೊಂದು ಫೋಟೋ ಹಾಕ್ತೀನಿ ನೋಡ್ರಿ ಯಾವ ರೀತಿ ಎಲ್ಲಿ ಸೋತೈತಿ ಪೆಟ್ರೋಲ್ ಅಂತಂದು ಹಾಕಿರ್ತೀನಿ. ಇಲ್ಲಿ ಬರ್ತಾ ಇರುತ್ತೆ ನೋಡ್ರಿ ಈ ಕಡೆ ಸೈಡಿಗೆ. ಇಲ್ಲಾಂದ್ರೆ ಈ ಕಡೆ ಬರ್ತಾ ಇರುತ್ತೆ. ಅಕ್ಕವ ಅಲ್ಲಿ ಜೋಣಿಗೆ ಐತೆ ನೋಡಿ ಹಾಲತ್ತದು ಚಪಾತಿ ಒಳಗೆ ಹೋಗಿದ್ದಿತ್ತು ಸಾಂಬಾರು. ಈಗ ಅದು ಹಿಡಿಯೋ ಸಾಹಸ ಅಕ್ಕಂದು. ಯಾಕಂದ್ರೆ ಈಗ ನಾನು ಚಪಾತಿ ಬೇಯಿಸಂತಿಲ್ಲ ಮತ್ತು ನಾ ಕೈ ತಗೋಬೇಕಾಗುತ್ತೆ. ಈಗ ಅಕ್ಕಂದು ಚಹಾ ಬರ್ತಾ ಇತ್ತು. ಹಾಂ ಹಿಡಿದ್ಲು ಆಯ್ತು. ಈಗ ನೋಡ್ರಿ ಹಾಗೆ ಹೋಯ್ತು. ನಿನ್ನ ಮೈಗೇನು ಎತ್ತಾಯ್ತವ ಇಲ್ಲ ಮುಚ್ಚು. ಓಕೆ ಇಷ್ಟೆಲ್ಲ ಐತಿ. ಈಗ ಮತ್ತೆ ನಾಳೆ ಗಾಡಿದನ್ನು ನೋಡಬೇಕು ಏನು ಎಂತ ಅನ್ನೋದು. ಎಣ್ಣೆ ಹಚ್ಚಿ ಹಿಂಗೆ ಒಳಿಸಿ ಐ ಥಿಂಕ್ ಇದು ಎಣ್ಣೆ ಬಾಕ್ಸ್ನ ಇಲ್ಲಿ ಇಟ್ಕೊಳ್ಳೋಣ ಗ್ಯಾಸಿಂದ. ಮತ್ತು ಉಳ್ಳುಗಿದ್ರೆ ನನ್ನ ಮೇಲೆ ಬರ್ತೈತಿ. ಹುಷಾರಿಂದ ಮಾಡೋಣ. ಇದು ಆ್ಯಕ್ಚುಲಿ ನಂಗೆ ಬೇಯಿಸೋಕೆ ಬರೋಲ್ಲ. ಬಟ್ ಎಷ್ಟಾಗುತ್ತೋ ಪ್ರಯತ್ನ ಪಟ್ಟು ನೋಡ್ಬೋದಲ್ಲ ಅಲ್ವಾ, ಕಲಿಬೋದು. ಬೇಯಿಸೋಕೆ ಬರೋಲ್ಲ ಅಂತ ಕಲ್ಕೊಂಡಾಗ ಬರೋಂಗಿಲ್ಲ. ಈಗ ನಾವೆಲ್ಲ ಹಾಸ್ಟ್ಲಿಗೆ ಹೋದ್ವಿ ಅಂದ್ರೆ ನಮಗೆ ನಾವೇ ಮಾಡ್ಕೋದು ಕಲಿಬೇಕಲ್ಲ. ಅದು ಇಲ್ಲಿಂದಾನೆ ಸ್ಟಾರ್ಟ್ ಆಗಲಿ. ಅಕ್ಕ ಎದ ಹಾಕ್ಬೇಕಿದ್ನ ಬೇಯಿಸಿದ್ದು ಪ್ಲೇಟ್ ಕೊಡ ಅಂತ ಹೇಳಕ್ಕ. ಹಾಂ ಹಸಿ ಐತಲ್ಲ. ನಮ್ಮ ಮಮ್ಮಿ ನೋಡ್ರಿ ಎಲ್ಲ ಚಪಾತಿ ನಮ್ಮ ಮನೆಗೆ ಸ್ಪೆಷಲ್ ಚಪಾತಿ. ಅಷ್ಟನ್ನ ಏನೋ ಹಾಕ್ಯಾರ ಅನಿಸ್ತದಕ್ಕ. ಅಕ್ಕ ನೋಡ್ರಿ ಒಂದೇ ಕೈಲಿ ಹಾಕ್ತಾರೆ ಚಪಾತಿ. ಪ್ರೋ ಕುಕ್ಕರ್ ಅಲ್ಲ, ಪ್ರೋ ಕುಕ್ಕಿಂಗ್ ಕುಕ್ಕರ್ ಅಲ್ಲ ಅಂದ್ರೆ ಕುಕ್ಕಿಂಗ್ ಮಾಡೋದಾಗ ಏನಂತದ ಅವಾಗೆ. ಹಾಂ ಪ್ರೋ ಶೆಫ್. ನಾನು ಇಲ್ಲಿ ದೊಡ್ಡ ಶೆಫ್ ಅಲ್ಲ, ಭಾಳ ಮಿನಿ ಶೆಫ್ ಆಗಕ್ಕೆ ಬಂದಿದ್ದು ಅಂತ ತಿಳ್ಕೊಂಬಿಟ್ರಿ. ನಾನು ಶೆಫ ಅಲ್ಲ, ನಾ ಒಂದಿದ್ದು ಅದು ಅಡುಗೆ ಮನೆಯಾಗಿದ್ದೀನಿ. ಈಗ ಸ್ವಲ್ಪ ಜೋರು ಮಾಡೋಣ. ಬಡ ಬೇಯಿಸ ಅಂತ ಎಷ್ಟಾಗುತ್ತೆ ಅಷ್ಟು ನನ್ನ ಕೈಯಲ್ಲಿ ಹೆಂಗೆ ಬೇಯಿಸ್ತೀನಿ ನೋಡಿ ತೋರಿಸ್ತೀನಿ. ಇದು ಒಂದೇದ್ದು. ಅದು ಅಕ್ಕನ ಬೇಯಿಸ ಅಂತ ಲೆಕ್ಕ ಇಟ್ಕೊಳ್ರಿ. ಎಷ್ಟು ಬೇಯಿಸ್ತೀನಿ ನೋಡೋಣ. ಓಕೆ ಇಷ್ಟೆಲ್ಲ ಐತಿ. ಈಗ ನಾಳೆ ಕೆಲಸ. ನಾಳೆ ವ್ಲಾಗ್ ಸ್ವಲ್ಪ ದೊಡ್ಡದಾಗ್ಬೋದು ಸಣ್ಣದಾಗ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ರಿ. ಆಲ್ಮೋಸ್ಟ್ ನಾಳೆ ದೊಡ್ಡದಾಗ್ಬೋದು. ಇನ್ನು ಬೆಳಿಗ್ಗೆ ನಾಳೆದ್ದು ಸ್ವಲ್ಪ ಸ್ಕೂಲಿಗೆ ಹೋಗ್ಬೇಕಲ್ಲಿ ಹೋಗಿ ನೆಕ್ಸ್ಟ್ ನಂತರ ಗಾಡಿ ಅದು ಪೆಟ್ರೋಲ್ ನಾನು ದೇವ್ರಿಗೆ ಬೆಟ್ ಮಾಡ್ತೀನಿ. ನಂಗೆ ಸ್ಕೂಲಿಗೆ ಹೋಗಿ ಬಂದ್ಬಿಟ್ಟ ಪೆಟ್ರೋಲ್ ಇರಲಿ ಮತ್ತು ಗ್ಯಾರೇಜಿಗೆ ಹೋಗ್ಬಿಟ್ಟ. ಆಮೇಲೆ ಇವತ್ತೊಂದು 150 ರೂಪಾಯಿ ಹಾಕ್ಸಿವಿ ಪೆಟ್ರೋಲ್ ಆ್ಯಕ್ಚುಲಿ. ಹಾಗಾಗಿ ಐತಿ. ಬೇಗ ಸೋಲ್ಬಾರ್ದು ಅಷ್ಟೇ. ಅದು ಹನಿ ಸ್ವಲ್ಪ ಭಾಳ ಸೋಲಿಲ್ಲ ಅಂದರೆ ಬೆಸ್ಟು. ಅಷ್ಟು ಇದೊಂದು ಪ್ರಾಬ್ಲಮ್ ಆಗೈತೆ ಅಂದ್ರೆ ಅದು ಪ್ರಾಬ್ಲಮ್ ಸೊಲ್ಯೂಷನ್ ಅಷ್ಟು ಸಾರ್ಟ್ ಆಗಂಟನೂ ಪ್ರಾಬ್ಲಮ್ ಇದ್ದೇ ಇರ್ತೈತಿ. ನೋಡೋಣ ಏನಾಗುತ್ತೆ. ನಿಮಗೂ ತೋರಿಸ್ತೀನಿ ಏನೇನಾಗುತ್ತೆ ಅಂತಂದು. ಇಷ್ಟು ನಡೆಯೋದೈತಿ. ನೋಡೋಣ ನಾಳೆ ಏನಾಗುತ್ತೆ. ಅದು ಪ್ರಾಬ್ಲಮ್ ಸಾರ್ಟ್ ಆಗುತ್ತೋ ಏನಾಗುತ್ತದೆ, ಏನಾಗೈತಿ, ಎಷ್ಟಾಗುತ್ತೆ ಕಾಸ್ಟು ನನಗೇನು ಗೊತ್ತಿಲ್ಲ. ನಾಳೆ ನಿಮ್ಗೆ ತಿಳಿಸ್ತೀನಿ ಅಂತ. ಓಕೆನಾ, ಎಷ್ಟಾಗುತ್ತೆ ಅಷ್ಟು ಲಾಗ್ ಮಾಡ್ತೀನಿ ನಾಳೆ. ಇವತ್ತು ಲಾಗ್ ಎಂಡ್ ಮಾಡಬೇಕು ಆ್ಯಕ್ಚುಲಿ. ಬಟ್ ಈಗ ಊಟ ಮಾಡಿ ನಾನು ಎಂಡ್ ಮಾಡ್ತೀನಿ ಅಂತ ಹೇಳ್ತೀನಿ ಲಾಗು. ನಾಳೆ ಲಾಗ್ ನಾನು ಎಡಿಟ್ ಮಾಡಿದ್ದೆ. ಇವತ್ತು ಎಡಿಟ್ ಮಾಡಬೇಕಂದ್ರೆ ಭಾಳ ಇತ್ತು. ಎಡಿಟ್ ಮಾಡಿ ಇವತ್ತು ನೈಟು ಮಕ್ಕಳಂಗಿಲ್ಲ. ಇವತ್ತು ನೈಟ್ ಬೇಗ ಮಾಡ್ಕೊಂಡ್ಬಿಡ್ತೀನಿ. ಸುಮ್ಮನೆ ಊಟ ಐಟಮ್ ಮಾಡಿಕೊಂಡು ಇವತ್ತಿನ ಎಡಿಟ್ ಮಾಡ್ಕೊಂಡು ಸುಮ್ಮನೆಗಿಲ್ಲ. ನಾನು ನಾಳೆ ಸ್ಕೂಲಿಗೆ ಹೋದೈತಲ್ಲ 7 o'clock ಎದ್ದು ಹೋಗಬೇಕು ಫಸ್ಟ್ ನಾನು. ಆಮೇಲೆ 7 o'clock ಒಂದು ಸದ್ದು ಹೋಗಿ ಬರಬೇಕು. ಆಮೇಲೆ ನೆಕ್ಸ್ಟು 9:15 ಒಂದು ಸದ್ದು ಹೋಗಿ 1 o'clock ಹಂಗೆ ಬರ್ತೀನಿ ಮತ್ತು ನಾನು.
1 o'clock 2 o'clock ಬರ್ತೀನಿ ಸ್ಕೂಲಿಂದ. ಆಮೇಲೆ ಏನಿತ್ತು ಗ್ಯಾರೇಜಿಗೆ ಹೋಗೋದು. ಅವ್ರು ಊಟಕ್ಕೆ ಹೋಗಿರ್ತಾರೆ ಅನ್ಸುತ್ತೆ 1 o'clock 2 o'clock ನೋಡ್ಬೇಕು. ಅಲ್ಲಿ ಹೋಗಿ ಕೇಳ್ಕೊಂಡು ಏನಾಗುತ್ತೆ ಆಗಲಿ ಅಲ್ವಾ, ನೋಡೋಣ. ಇದು 2ನೇ ಚಪಾತಿ ನಾ ಬೇಯಿಸೋದು. ನನಗೇನು ಹಾಕೋಕ್ಕೆ ಸರಿ ಬರಲಿಲ್ಲ ಅನಿಸ್ತು, ಬಟ್ ಸ್ಟಿಲ್ ಹಿಂಗೆ ಹಾಕ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಊಟ ಎಲ್ಲ ಮಾಡಿದೆ. ಊಟ ಅಂತ ತೋರ್ಸೋಕ್ಕಾಗಲ್ಲ. ಊಟ ಎಲ್ಲ ಮಾಡಿ ಈಗ ಮಕ್ಕೊತಿದ್ದೀನಿ. ಟೈಮ್ ಬಂದುಬಿಟ್ಟು 11:30 ಟೈಮು. ಈಗ ಮಕ್ಕೊತಿದ್ದೀನಿ. ಇವತ್ತಿಲ್ಲ ಇಷ್ಟೇ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಕಾಯ್ತದೆ. ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಬರಬೇಕು. Wait for the day 5 blog in date 26th of 2026. Thank you for watching day 4 blog. Subscribe, like, share and comment.